ಮೋದಿ ಹೆಸರಲ್ಲಿ ಈ ಸಲಾನು ಮಂಗಳೂರಿನಲ್ಲಿ ಬಿಜೆಪಿ ಪಕ್ಷ ಲೋಕಸಭೆ ಚುನಾವಣೆಯನ್ನ ಗೆಲ್ಲುವ ಉತ್ಸಾಹದಲ್ಲಿ ಇದೆ. ಆದರೆ ರಾಜ್ಯದಲ್ಲಿ ಅಧಿಕಾರಕ್ಕೇರಿರುವಂತಹ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ಖುಷಿಯಲ್ಲಿರೋ ಮಂಗಳೂರಿನ ಜನತೆ ಕೊನೆ ಹಂತದಲ್ಲಿ ಕಾಂಗ್ರೆಸ್ನ ಕೈ ಹಿಡಿತಾರೆ ಎನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಇವೆ. ಮಂಗಳೂರು ಲೋಕಸಭಾ ಕ್ಷೇತ್ರದ ಅಲ್ಲಿನ ರಾಜಕೀಯವನ್ನ ನೋಡಿರುವಂತ ಪತ್ರಕರ್ತರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಇದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಏನಿದ್ರೂ ಕೂಡ 2.5 ಲಕ್ಷಕ್ಕಿಂತಲೂ ಹೆಚ್ಚು ಬಾರಿ ಕಳೆದ ಬಾರಿ ಗೆದ್ದದ್ದು. ಏನೇ ಗೊಂದಲ ಬಿಜೆಪಿಯಲ್ಲಿ ಏನೇ ಗೊಂದಲಗಳಿದ್ರೂ ಕೂಡ, ಏನೇ ಭಿನ್ನಮತಗಳಿದ್ರೂ ಕೂಡ, ಯಾರೇ ನಿಂತರೂ ಕನಿಷ್ಠ 1 ಲಕ್ಷಾಂತರದಲ್ಲಿ ಗೆಲ್ಲಬಹುದೆನ್ನುವಂಥ ಜನಸಾಮಾನ್ಯರು ಎಲ್ಲರೂ ಕೂಡ ಆಡಿಕೊಳ್ಳುವಂಥ ಸದ್ಯದ ಲೆಕ್ಕಾಚಾರ. ಅದು ನಿಜವೂ ಹೌದು. ಅಂದರೆ ಈ ಭಾಗದಲ್ಲಿ ಖಂಡಿತ ಬಿಜೆಪಿ ನರೇಂದ್ರ ಮೋದಿ ಪ್ರಧಾನಿಯವರನ್ನು ನೋಡಿ ಓಟ್ ಹಾಕ್ತಾರೆ ಎನ್ನುವಂಥ ಒಂದು ದೊಡ್ಡ ಅಭಿಮಾನಿ ವರ್ಗ ಇರುವುದರಿಂದ ಬಿಜೆಪಿಗಿಂತಲೂ ಮಿಗಿಲಾದ ವರ್ಚಸ್ಸನ್ನು ಈಗ ಈ ಭಾಗದಲ್ಲಿ ಮೋದಿಯವರಿಗೆ ಇರುವುದರಿಂದ ಸಹಜವಾಗಿ ಮೋದಿಯನ್ನು ಗೆಲ್ಲಿಸಲಿಕ್ಕೋಸ್ಕರ ಇಲ್ಲಿ ಯಾರೇ ನಿಂತರೂ ಓಟ್ ಹಾಕ್ತೇನೆ ಅಂತ ವರ್ಗೂ ದೊಡ್ಡ ರೀತಿಯಲ್ಲಿ ಮಟ್ಟದಲ್ಲಿರುವುದರಿಂದ ಕಾರ್ಯಾಚರಣೆ ಮಾಡ್ತಾ ಇರೋದ್ರಿಂದ ಅದೇ ಅಥವಾ ನಳಿನ್ ಕುಮಾರ್ ಇಷ್ಟು ಬೇಗ ಚುನಾವಣಾ ಕಚೇರಿ ಈ ಹಿಂದಿನ ಇದರ ಚುನಾವಣೆ ಸಮಯದಲ್ಲಿ ತೆರೆದದ್ದನ್ನು ಕಾಣಲಿಲ್ಲ. ಆದರೆ 2 ತಿಂಗಳು ಮೊದಲೇ ಚುನಾವಣೆ ಕಚೇರಿಯನ್ನು ತೆರೆದು ಕೂತಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಅಂದರೆ ನಾನು ಪಕ್ಕ ಅನ್ನೋದನ್ನು ಸಾರುವ ಪ್ರಯತ್ನ ಆಗಿರಬಹುದು. ಆದರೆ ಬ್ರಜೇಶ್ ಚೌಟ ಮತ್ತೊಬ್ಬ RSS ಬಂಗೇರ ಅಂತ RSS ನಾಯಕ ಬರ್ತಾರೆ ಅನ್ನುವಂಥ ಮಾತುಕತೆ ನಡೀತಾ ಇದೆ. ಸೊ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದೆ ಮತ್ತು ಬ್ರಜೇಶ್ ಚೌಟರನ್ನು ಎಷ್ಟು ಜನ ಒಪ್ಕೊಳ್ತಾರೆ ಅನ್ನೋದು ಕೂಡ ಇದೆ. ಸೊ ಇದರ ಮತ್ತೆ ಒಂದು ಹಂತದಲ್ಲಿ ಬಿಜೆಪಿಯಲ್ಲಿ ಯಾರನ್ನೂ ತೆಗೆದು ಚುನಾವಣೆಗೆ ನಿಲ್ಲಿಸುವ ಅಥವಾ ಗೆಲ್ಲಿಸುವ ಪ್ರಯತ್ನ ಮಾಡೋದು. ಯಾಕಂದರೆ ಅದೇ ಅಥವಾ ನಳಿನ್ ಕುಮಾರ್ ಇಷ್ಟು ಬೇಗ ಚುನಾವಣಾ ಕಚೇರಿ ಈ ಹಿಂದಿನ ಇದರ ಚುನಾವಣೆ ಸಮಯದಲ್ಲಿ ತೆರೆದದ್ದನ್ನು ಕಾಣಲಿಲ್ಲ. ಆದರೆ 2 ತಿಂಗಳು ಮೊದಲೇ ಚುನಾವಣೆ ಕಚೇರಿಯನ್ನು ತೆರೆದು ಕೂತಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಅಂದರೆ ನಾನು ಪಕ್ಕ ಅನ್ನೋದನ್ನು ಸಾರುವ ಪ್ರಯತ್ನ ಆಗಿರಬಹುದು. ಆದರೆ ಬ್ರಜೇಶ್ ಚೌಟ ಮತ್ತೊಬ್ಬ RSS ಬಂಗೇರ ಅಂತ RSS ನಾಯಕ ಬರ್ತಾರೆ ಅನ್ನುವಂಥ ಮಾತುಕತೆ ನಡೀತಾ ಇದೆ. ಸೊ ಹಿಂದುತ್ವದ ಭದ್ರಕೋಟೆ ಕಡಲ ನಗರಿ ಮಂಗಳೂರು. ಇಲ್ಲಿ ಸಂಸದರ ಪ್ಲಸ್ ಪಾಯಿಂಟ್ ಅನ್ನು ನೋಡಿದ್ರಿ, ಸಂಸದರ ಮೈನಸ್ ಪಾಯಿಂಟ್ ಗಳನ್ನು ಕೂಡ ನೋಡಿದ್ರಿ. ಹಾಗೇನೆ ಬಿಜೆಪಿ ಪಕ್ಷದ ಪ್ಲಸ್ ಪಾಯಿಂಟ್ ಗಳನ್ನ ಗಮನಿಸ್ತಾ ಹೋಗುವುದಾದ್ರೆ ಒಂದಷ್ಟು ಪಕ್ಷದ ಪರವಾಗಿ ಅಲೆ ಇದೆ ಎನ್ನುವಂಥದ್ದು ಸ್ಪಷ್ಟ. ಅಲ್ಲಿನ ಪತ್ರಕರ್ತರು ಕೂಡ ಅದೇ ಮಾತುಗಳನ್ನ ಹೇಳ್ತಾ ಇದ್ರು. ಮೊದಲನೇದಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಭದ್ರಕೋಟೆ, ಮೋದಿ ಪರವಾದಂತ ಅಲೆ ಕ್ಷೇತ್ರದಲ್ಲಿ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಇದು ಕೂಡ ಅಲ್ಲಿನ ಮತದಾರರ ಸಂತಸಕ್ಕೆ ಕಾರಣ ಆಗಿದೆ. ಈ ಕಾರಣ ಇಟ್ಕೊಂಡು ಕೂಡ ಅಲ್ಲಿನ ವೋಟರ್ಸ್ ತಮ್ಮ ಹಕ್ಕನ್ನ ಚಲಾಯಿಸಬಹುದು. ಹಿಂದುತ್ವದ ಮತ ಅಲ್ಲಿ ನಿರ್ಣಾಯಕ. ಹಿಂದೂಗಳ ಮತವೇ ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕ. ತಳಮಟ್ಟದ ಕಾರ್ಯಕರ್ತರು ಶ್ರಮ ವಹಿಸ್ತಾರೆ. ಬೂತ್ ಮಟ್ಟದಲ್ಲೂ ಕೂಡ ಮನೆ ಮನೆಗೆ ಹೋಗಿ ಪ್ರಚಾರವನ್ನ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಅಲ್ಲಿ ಕಾರ್ಯಕರ್ತರ ಸಂಘಟನೆ ಇದೆ ಅಂತ ಹೇಳಿದ್ರೆ ಪಕ್ಷ ಸಂಘಟನೆಯನ್ನ ಕಾರ್ಯಕರ್ತರು ಚಾಚು ತಪ್ಪದೆ ಮಾಡ್ತಾರೆ. ಗಮನಿಸ್ತಾ ಇದ್ರಿ ಬಿಜೆಪಿ ಪಕ್ಷದ ಪ್ಲಸ್ ಪಾಯಿಂಟ್ ಗಳನ್ನ. ಹಾಗೇನೆ ಬಿಜೆಪಿಗೆ ಮೈನಸ್ ಪಾಯಿಂಟ್ಗಳು ಇಲ್ವಾ ಕ್ಷೇತ್ರದಲ್ಲಿ? ಖಂಡಿತವಾಗೂ ಕೂಡ ಇದೆ. ಮೈನಸ್ ಪಾಯಿಂಟ್ಗಳು ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಸಂಸದ ನಳಿನ್ ಕುಮಾರ್ ಕಟೀಲ್ ಬಗ್ಗೆ ತೀವ್ರವಾದಂತಹ ಅಸಮಾಧಾನ ಕಾರ್ಯಕರ್ತರಲ್ಲೂ ಇದೆ, ಮತದಾರರಲ್ಲೂ ಇದೆ, ಜನರಲ್ಲೂ ಕೂಡ ಇದೆ. ನಳಿನ್ ಅಧಿಕಾರದ ಅವಧಿಯಲ್ಲಿ ಗಮನಾರ್ಹ ಯೋಜನೆಯನ್ನ ಕ್ಷೇತ್ರಕ್ಕೆ ತಂದಿಲ್ಲ ಎನ್ನುವಂತ ದೊಡ್ಡ ಮಟ್ಟದ ಆರೋಪ ಇದೆ. ತಳಮಟ್ಟದ ಕಾರ್ಯಕರ್ತರಲ್ಲಿ ನಳಿನ್ ವಿರುದ್ಧ ಅಸಮಾಧಾನ ಇದೆ. ನಳಿನ್ ಕುಮಾರ್ ಕಟೀಲ್ ವಿರುದ್ಧ ತಳಮಟ್ಟದ ಕಾರ್ಯಕರ್ತರಲ್ಲಿ ತೀವ್ರವಾದಂಥ ಅಸಮಾಧಾನ ಇದೆ. ಅವರು ಕ್ಯಾಂಡಿಡೇಟ್ ಆಗೋದು ಬೇಡವೇ ಬೇಡ ಅಂತೇಳಿ ಕೆಲವೊಂದಿಷ್ಟು ಜನ ಈಗಾಗಲೇ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಬೇರೆ ಪಕ್ಷದವರಲ್ಲ, ಸ್ವತಃ ಬಿಜೆಪಿಯವರು. ಸಮರ್ಥ ಅಭ್ಯರ್ಥಿಗಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ ಸಾಧನೆ, ಯಾವುದೇ ಸಾಧನೆಯನ್ನ ನಳಿನ್ ಕುಮಾರ್ ಕಟೀಲ್ ಮಾಡಿಲ್ಲ ಎನ್ನುವಂತ ಆರೋಪ. ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಪರಿವಾರ ಟಿಕೆಟ್ಗಾಗಿ ಬೇಡಿಕೆಯನ್ನು ಕೂಡ ಇಟ್ಟಿದೆ. ಸಂಸದರ ಮೈನಸ್ ಪಾಯಿಂಟ್ಗಳ ಬಗ್ಗೆ ಅಲ್ಲಿನ ಹಿರಿಯ ಪತ್ರಕರ್ತರಾಗಿರುವಂತಹ ಜಿತೇಂದ್ರ ಕುಂದೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಈ ಬಾರಿ ಕೇಂದ್ರದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ಗೆ ಕೊಡಬೇಕು ಅಂತ ಒಂದು ಬಿಜೆಪಿಯಲ್ಲಿ ಒಂದು ವರ್ಗ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ವರ್ಗ ಏನು ಅವರ ಬದಲಾಯಿಸಬೇಕು ಅಥವಾ ಬ್ರಿಜೇಶ್ ಚೌಟ ಅಥವಾ ಹೊಸ ಇವರಿಗೆ ಕೊಡಬೇಕು ಅಂತ ಬಿಜೆಪಿ ಆಲೋಚನೆ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಇನ್ನೂ ಹಲವರ ಹೆಸರುಗಳು ಕೇಳಿ ಬರ್ತಾ ಇದೆ. ಜಾತಿ ಧರ್ಮ ಎಲ್ಲ ಕಡೆಯಲ್ಲೂ ಕೆಲಸ ಮಾಡ್ತದೆ. ಹಾಗೆ ದಕ್ಷಿಣ ಕನ್ನಡದಲ್ಲೂ ಕೂಡ ಕೆಲಸ ಮಾಡ್ತದೆ. ಹಾಗೆ ಇಲ್ಲಿ ದೊಡ್ಡ ಮತದಾರರ ಸಂಖ್ಯೆ ಇರೋದು ಮುಸ್ಲಿಮರಾದರೂ ಕೂಡ ನಾವು ಇದರಲ್ಲಿ ನೋಡಿದರೆ ಒಂದು
ಬಿಲ್ಲವರು ಎರಡನೇ ದೊಡ್ಡ ಪ್ರಮಾಣದ ಮತದಾರರಿಗೆ ಕಾಣ್ತಾರೆ. ಹಾಗೆ ಬಂಟರಿದ್ದಾರೆ. ಸೊ ಇಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.